Hi guys, welcome back to our YouTube channel. So guys, ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಇವತ್ತು ಬಂದ್ಬಿಟ್ಟು ನಮ್ಮ ಯೋಗು ಬರ್ತಾಳೆ. ಸೊ ಅವಳದು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಹೆಂಗಿರುತ್ತೆ. ಸೊ ಏನು ಮಾಡಲ್ಲ, ಬರ್ಡೇ ಸೆಲೆಬ್ರೇಷನ್ ಏನೂ ಮಾಡಲ್ಲ ಗೈಸ್. ಸೊ ಮನಿ ಪ್ರಾಬ್ಲಮ್ ಸ್ವಲ್ಪ. ಸೊ ಅದಕ್ಕೆ ಬರ್ಡೇ ಸೆಲೆಬ್ರೇಷನ್ ಏನೂ ಮಾಡಲ್ಲ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ. ಸೊ ಗೈಸ್, ಅದಕ್ಕೇನೆ ಇವತ್ತು ಹೊರಗಡೆ ಊಟಕ್ಕೆ ಹೋಗ್ತಿದ್ದೀವಿ. ಅವ್ರ ಅಮ್ಮ ಯೋಗು ತಮ್ಮ ಬರ್ತಿದ್ದಾರೆ. ಸೊ ಗೈಸ್, ಇವತ್ತಿನ ಬ್ಲಾಗ್ ಹಿಂಗಿರುತ್ತೆ, ಮಜಾ ಇರುತ್ತೆ ಅಂತ ನೋಡೋಣ. ನಾನು ಏನು ಮಾಡ್ತಿದ್ದೀನಿ, ಇವಳು ಏನು ಮಾಡಲ್ಲ ಗೈಸ್. ನಾನು ಬರ್ತಿದ್ದೀನಿ, ಕಸ ಗುಡಿಸ್ತಿದ್ದೀನಿ ಗೈಸ್. ಸೊ ಗೈಸ್, ವ್ಲಾಗ್ ಇವತ್ತು ಫುಲ್ ಚೆನ್ನಾಗಿರುತ್ತೆ. ಬನ್ನಿ, ಫುಲ್ ವ್ಲಾಗ್ ನೋಡಿ ಗೈಸ್ ಇವತ್ತು ಪ್ಲೀಸ್. ಸೊ ಗೈಸ್, ನಂದು ರೆಡಿ ಆಯಿತು, ಮೇಕಪ್ ಎಲ್ಲ ಆಯಿತು. ಮೇಕಪ್ ಅಂದರೆ ಏನೂ ಆಗಿಲ್ಲ ಗೈಸ್, ಸಿಂಪಲ್ ಆಗಿ ಹಂಗೆ ರೆಡಿ ಆಗಿದ್ದೀನಿ. ಸೊ ಗೈಸ್, ಇವಾಗ ಅಂದರೆ ನಾನು ಡ್ರೆಸ್ ಒಂದು ಹಾಕೋಬೇಕು. ಬಟ್ ಇವಾಗ ನಾವು ಬರ್ಡೇಗಳನ್ನ ರೆಡಿ ಮಾಡಬೇಕಲ್ವಾ. ಸೊ ಈ ಥರ ಇದ್ದಾಳೆ, ಈ ಥರ ಇದ್ದವಳನ್ನ ಯಾವ ಥರ ರೆಡಿ ಮಾಡ್ತೀನಿ. ಕಾಲು ಕೆಳಕ್ಕೆ ಇರೋದು, ತಲೆ ಮ್ಯಾಕೆ ಇರೋದು. ಸೊ ಈ ಥರ ಇದ್ದವಳನ್ನ ಯಾವ ಥರ ರೆಡಿ ಮಾಡ್ತೀನಿ, ಅವಳ ಬರ್ಡೇ ಡ್ರೆಸ್ ಯಾವುದು ಎಲ್ಲ ತೋರಿಸ್ತೀನಿ. ಹಂಗಿದ್ದವಳು ಈ ಥರ ರೆಡಿ ಆದಳು ನಮ್ಮ ಯೋಗು. 10ಗೆ ಎಷ್ಟು ಕೊಡ್ಬೋದು ಹೇಳಿ ಗೈಸ್ ಅವ್ರದ್ದು ಔಟ್ಫಿಟ್ಟು. ಗೈಸ್, ಅವಳು ಸ್ಮೈಲೇ ಮಾಡ್ತಿಲ್ಲ, ಏನಾಗಿದೆಯೋ ಗೊತ್ತಿಲ್ಲ. ಸೊ ಫೈನಲಿ ಎಲ್ಗೋ ಬರಬೇಕಿತ್ತು, ಮುಂಚೆ ಕಡೆ ಬಂದ್ವಿ. ಯಾವತ್ತು ಕೆಲಸ ಇದ್ದದ್ದೆ ಆಯಿತು, ಸ್ಮೈಲ್ ಡೋಂಟ್. ಸೊ ಇವಾಗ ಎಲ್ರಿಗೂ ವೆಯ್ಟ್ ಮಾಡ್ತಾ ಇದ್ದೀವಿ, ಬರ್ತಾರೆ ಏನೋ ಸ್ವಲ್ಪ ಹೊತ್ತು ಗೈಸ್. ಏನೋ ಸರ್ಪ್ರೈಸ್ ಇದೆ ನಮ್ಮ ಯೋಗುಗೆ. ಏನು ಅನ್ನಿಸ್ತೈತೆ ಯೋಗು? ಒಂದು ನಿಮಿಷ ಮೈಕ್ ಕೊಟ್ಟೆ. ಏನು ಚಿಕನ್ ತಿಂದು ಸರ್ಪ್ರೈಸ್. ನನ್ನ ಬರ್ತಡೇ ಆದರೆ ಅವಳು ಇಷ್ಟಪಟ್ಟದ್ದೆಲ್ಲ ಅವಳಿಗೆ ಸಿಗ್ತಾನೆ ಗೈಸ್. ಚಿಕನ್ ತಿನ್ನಬೇಕು ಅಂತ ನನಗೆ ಆಸೆ ಇತ್ತು. ಬೆಳಗ್ಗೆ ಇವಳಿಗೆ ಇಷ್ಟ ಆಗಿತ್ತು, ನಾಷ್ಟ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ದೊಡ್ಡಮ್ಮ ಇವಳಿಗೆ ಇಷ್ಟ ಆಗಿದ್ದು ತಿಂಡಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ದೊಡ್ಡಮ್ಮ ನನಗಿಷ್ಟ ಆಗಿದ್ದು ವಾಂಗಿಬಾತ್ ಮಾಡಿಬಿಡ್ತು. ನಿಮ್ಗೆ ಇಷ್ಟ ಆಗಿರೋದು, ನಿಮ್ಗೆ ಇಷ್ಟ ಅಲ್ವಾ? ಇನ್ನೇನಿದೆ, ಅವಳಿಗೆ ಇಷ್ಟ ಅಂತ ಅನ್ಕೊಂಡ, ಅವಳಿಗೆ ಇಷ್ಟ ಅಂದ್ಕೊಂಡು ನನಗಿಷ್ಟ ಆಗಿರೋದು ಮಾಡಿಬಿಟ್ಟಿದೆ ನಮ್ಮ ದೊಡ್ಡಮ್ಮ. ಏನು ಅನ್ನಿಸ್ತಿದೆ ನಿನ್ನ ಬರ್ಡೇಗೆ? ಬೆಳಗ್ಗೆಯಿಂದ ಖುಷಿಯಾಗಿರ್ಲಿಲ್ವಾ? ನಿನ್ನ ಫ್ರೆಂಡ್ ಐಶು ನೋಡಿದ್ರೆ ಇದನ್ನು ಆತ್ಮಹತ್ಯೆ ಮಾಡ್ಕೊಬಿಡ್ತಾಳೆ ಅವಳು. ಹೇಳು. ಗೈಸ್, ಅವಳಿಗೆ ಎಷ್ಟು ಗಿಫ್ಟ್ಗಳು ಬಂದಿದೆ ಅಂತ ಅದೊಂದು ವ್ಲಾಗ್ ಮಾಡಿ ತೋರಿಸ್ತೀವಿ. ನೀವು ಏನು ಗಿಫ್ಟೇ ಬಂದಿಲ್ಲ, ಜಾಗೆ ಗಿಫ್ಟು ಅಂತಿದ್ಯಾ? ಏನೋ ಒಂದು ಬೊಕ್ಕೆ ಬಂದೈತೆ ಅಷ್ಟೇ, ಅದು ದೊಡ್ಡ ಗಿಫ್ಟಾ? ಅವಳಿಗೆ ಅದಾದ್ರೂ ಬಂದೈತೆ, ನನಗೆ ₹1 ಸಿಗ್ತಿರ್ಲಿಲ್ಲ ಗೈಸ್. ಯಾಕೆ ನಿನ್ನ ಫ್ರೆಂಡ್ಸ್ ಕೇಕ್ ಕಟ್ ಮಾಡಿಸಿರ್ಲಿಲ್ವಾ? ಕೇಕ್ ಕಟ್ ಮಾಡಿಸ್ತಿದ್ದು ನೀನು ಕಾಲೇಜ್ಗೆ ಹೋಗಿದ್ರೆ ಇವತ್ತು ನಿನಗೂ ಮಾಡಿಸ್ತಿದ್ರಪ್ಪ. ಅದಕ್ಕೆ ನೋಡೋಣ, ಖುಷಿಯಾಗಿರೇ ಬರ್ಡೇ ನಿಂದು ಸ್ಮೈಲ್. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು ಅಂತ. ಆ ಥರ ಏನೂ ಇಲ್ಲ ಗೈಸ್. ವೆಯ್ಟ್ ಆ್ಯಂಡ್ ವಾಚ್. ಇನ್ನೂ 2 ಗ್ಯಾಂಗ್ ಬರಬೇಕು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಏನಂದರೆ ನನಗೆ ನಾನ್ ವೆಜ್ ಇಷ್ಟ ಇಲ್ಲ, ಅದು ಬೇಜಾರಾಗ್ತಾ ಇರೋದು. ಗೈಸ್, ನಾವೆಲ್ಲಿ ಬಂದಿರೋದಲ್ಲಿಗೆ ಸೈಡ್ ಬಾ, ಇಲ್ಲಿಗೆ. ಅವಳು ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೋಳೆ ಗೈಸ್. ಹೆಂಗೆ ಕಾಣಿಸ್ತಾ ಇದ್ದೀನಿ ಯಾಕೆ ನಾನು? ಏನಿವತ್ತು ನಾನು ಕಲರ್ ಹಾಕ್ತಿದ್ದೆ. ಮ್ಯಾಚಿಂಗ್ ಫುಲ್ ಮ್ಯಾಚಿಂಗ್ ಗೈಸ್. ನಮ್ಮ 3 ಜನ ನೀವು ಇನ್ನೂ ಒಳಗಡೆ ಹೋಗಿಲ್ವಾ? ಮಾತಾಡು ಗಣ್ವಿತ್. ಹಾಯ್ ಹೆಲೋ ಹೇಳು, ನನ್ನ ವ್ಲಾಗ್ ಹಾಯ್ ಮಾಡು ಗೈಸ್. ಗಣ್ವಿತ್ ಫುಲ್ ನಿದ್ದೆಗಣಲ್ಲ ಅವನೇ. ಹಾಂ ಗೈಸ್, ಇನ್ನೊಂದು ಇಲ್ಲಿ ನೋಡಿ, ಇಲ್ಲಿ ಏನೋ ಬಂದಿದೆ. ಬಟ್ ಸ್ಟಿಲ್ ನಮ್ಮ ಯೋಗಗೆ ಗೆಸ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅನ್ಸುತ್ತೆ. ಏನು ಅನಿಸ್ತೈತಿ ಇವಾಗ್ಲಾರು ಹೇಳಿ, ಏನಾದ್ರು ಗೆಸ್ ಮಾಡ್ತಾ ಇದ್ಯಾ ಗೈಸ್? ನಮ್ಮ ಯೋಗು ಎಂಥ ಪೆಂಗಿ ಅಂತ ಅಂದರೆ, ಇಲ್ಲಿಗೆ ಬಂದಿದ್ದೀವಿ. ಒಂದು ನಿಮಿಷ ಗೈಸ್, ಬೋರ್ಡ್ ತೋರಿಸ್ತೀನಿ. ಈ ರೇಂಜ್ಗೆ ಪ್ರೈವೇಟ್ ಮಿನಿ ಥಿಯೇಟರ್ ಕೆಫೆ ಅಂತ ಇದೆ.
ಬಟ್ ಸ್ಟಿಲ್ ನಮ್ಮ ಯೋಗು ಗೊತ್ತಾಗ್ತಿಲ್ಲ. ಅವ್ರು ಏನು ತಿನ್ಕೊಂಡಿದ್ದಾರೆ, ನಾವು ಚಿಕನ್ ತಿನ್ನಕ್ಕೆ ಬಂದಿದ್ದೀವಿ ಅಂತ ತಿಳ್ಕೊಂಡಿದ್ದಾರೆ. ಒಂದು ನಿಮಿಷ ಗೈಸ್. ಓದದ್ ಕಲರಿ ಅನ್ಎಜುಕೇಟೆಡ್ ಬಾಡೈತವ. ಅಕ್ಕ, ನಾವಿಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ಒಂದು ಸ್ವಲ್ಪ ಇಂಟರ್ವ್ಯೂ ಮಾಡ್ತೀನಿ, ಕೇಳಿಸ್ಕೊ ಹಂಗೆ ಒಂದು ನಿಮಿಷ. ಏನಕ್ಕೆ ಬಂದಿದ್ದೀವಿ ದೊಡವ? ಚಿಕನ್ ತಿನ್ನಕ್ಕೆ ಬಂದಿದ್ದೀವಿ. ನಗುತ್ತಾ ನಗುತ್ತಾ ಅವ್ರಿಗೆ ಸಿ ದಿ ಹ್ಯಾಪಿ ಸ್ಕ್ರೀನಲ್ಲಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸಿದ್ದೀವಿ. VIP ಅಂತ ಹೇಳಿದ್ನಲ್ಲ ಅವ್ರು ಇವರೊಬ್ರು ಇದನ್ನು ಈ ಕಡೆ ಬನ್ನಿ, ಹಾಯ್ ಮಾಡಿ. ಡ್ಯಾನ್ಸ್ ಎಲ್ಲ ಮಾಡಿ ಕೋಲ್ಡ್ ವಾಟರ್. ಇವನ್ ಬಂದ್ಬಿಟ್ಟು ನನ್ನ ಮಗ. ಇನ್ನೊಬ್ರು VIP ಗೆಸ್ಟ್ ಇದ್ದಾರೆ, ಅವರು ವಾಶ್ರೂಮ್ಗೆ ಹೋಗಿದ್ದಾರೆ. ತೋರಿಸ್ತೀನಿ. ಹಾ ಸರಿ. ಒಬ್ರು VIP ಗೆಸ್ಟ್ ಅಂತ ಅನ್ನಲ್ಲ, ಹಂಗೆಲ್ಲ ಇದೆಲ್ಲ ಮಾಡ್ಬೇಡ. ಏನ್ ಬೇಕೆ ನನ್ನ ಜೊತೆ ಸ್ಕ್ರೀನ್ ಬರಕ್ ಇಷ್ಟ ಇಲ್ಲ ಇಷ್ಟ ಇಲ್ಲ. ಐ ಆಮ್ ಸಾರಿ. ಹಾಕ್ತೀನಿ. ದ ಬೆಸ್ಟ್ ಡೇ ಇವತ್ತು ಗೈಸ್. ತುಂಬ ಖುಷಿ ಆಗೋಗಿದೆ ಇವತ್ತು. ಸರ್ಪ್ರೈಸ್ ಮೇಲೆ ಸರ್ಪ್ರೈಸಸ್. ಚಾಕ್ಲೇಟ್ಸ್ ಗೈಸ್, ಚಾಕ್ಲೇಟ್ ವಿಡಿಯೋ ಒಂದು ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಫುಲ್ ನೋಡಿದ್ದೀರ ಅಂದ್ರೆ ಹೊರಟೋಗುತ್ತೆ. ಚಾಕ್ಲೇಟ್ ಮೇಲೆ ಚಾಕ್ಲೇಟ್ಸು ಗೈಸ್. ಇವತ್ತು ಎಷ್ಟು ಹ್ಯಾಪಿಯೆಸ್ಟ್ ಡೇ ಅಂದ್ರೆ ನನ್ನ ಲೈಫ್ ದ ಬೆಸ್ಟ್ ಡೇ ಅಂದ್ರೆ ಇದೆ. ಡಸ್ಟ್ಬಿನ್ ಒಳಗೆ ಹಾಕ್ಬಿಟ್ಟು ಹಂಗೆ. ಗೈಸ್, ಫಸ್ಟ್ ಇಲ್ಲಿ ಬಂದಾಗ ಏನಂತ ಇದ್ಲು, ಹೆಂಗ್ ಮುಖ ಇತ್ತು ಅಲ್ಲಿತ್ತು, ಕೆಳಗಡೆ ಮೆನ್ಷನ್ ಮಾಡಿತ್ತು ಮಿನಿ ಥಿಯೇಟರ್ ಅಂತ, ಸೆಲೆಬ್ರೇಷನ್ ಹಾಲ್ ಅಂತ ಏನೋ ಮೆನ್ಷನ್ ಮಾಡಿತ್ತು. ಅದು ನೋಡಿದ್ದು ಸಹ ಒಂದು ನಿಮಿಷ ಬಾಯ್. ಇಲ್ಲೇ ಪ್ರೈವೇಟ್ ಮಿನಿ ಥಿಯೇಟರ್ ಕೆಫೆ ಅಂತ ಐತೆ. ನಿಜ ನೋಡಿಲ್ಲ ಅದು ನೋಡ್ಬಿಟ್ಟು ಮಾತ್ರ ನೋಡಿದೀನಿ ಅಷ್ಟೇ. ಗೈಸ್, ಇಷ್ಟೆಲ್ಲ ಇದ್ರೂ ಚಿಕನ್ ತಿನ್ನಕ್ ಹೋಗ್ತಾ ಇದೀವಿ ಅಂತ ಇದು ಮಾಡ್ತಾರೆ. ಗೈಸ್, ಚಿಕನ್ ತಿನ್ಬೇಕು ಅಂತ ಕನ್ಸನ್ನ ಕರ್ಕೊಂಡಿದ್ದೆ, ಬಟ್ ಇವರು ವೆಜ್ ಊಟ ಕರ್ಕೊಂಡು ಹೋಗ್ತಾರೆ. ಗೈಸ್, ಐ ಆಮ್ ಸೋ ಡಿಸಪಾಯಿಂಟೆಡ್. ನಂಗೆ ಗಾಯ್ಸ್ ತುಂಬಾ ಖುಷಿ ಆಗ್ಬಿಟ್ಟಿದೆ ಗಾಯ್ಸ್ ಇವತ್ತು. ಗೈಸ್ ಹೊಡಿತಿದ್ದೀನಿ ಗಾಯ್ಸ್, ಬರ್ತ್ಡೇ ದಿನಾನು ನೆಮ್ಮದಿಯಾಗಿರಕ್ ಬಿಡಲ್ಲ ಅಂತಾರೆ. ಇರಲಿ, ಇವಳು ಹುಟ್ಟಿ ಎಷ್ಟು ವರ್ಷ ಆಯ್ತು? ಇವಳು ಹುಟ್ಟಿ 18 ವರ್ಷ ಆಗಿತ್ತು. 17. ಆಯ್ತು. ಅವ್ರ ಅಮ್ಮಂಗೆ ಏನು ಗೊತ್ತಿಲ್ಲ ಅವಳು. ಅವತ್ತಿನ ದಿನದ್ದು ಎಕ್ಸ್ಪೀರಿಯನ್ಸ್ ಹೇಳ್ಕೊ. ಇವಳು ಹುಟ್ಟಿದ ಕ್ಷಣ ನಂಗೆ ಗೊತ್ತಿಲ್ಲ ಅವಾಗ ಎಕ್ಸ್ಪೀರಿಯನ್ಸ್. ನಾನು ಹೆಂಗ ಅಲ್ಲ ವಯಸ್ಸಲ್ಲಿ ಅದನ್ನ ಹೇಳು. ಇವಳು ತುಂಬಾನೇ ಕಾಟ ಕೊಟ್ಟಿದ್ದಾಳೆ. ಬೆಳಿಗ್ಗೆಲ್ಲ ಮಲ್ಕತ್ತಿದ್ಲು, ರಾತ್ರಿ 1 ನಿಮಿಷನೂ ಮಲ್ಕತ್ತಿರ್ಲಿಲ್ಲ. ತುಂಬಾನೇ ಕಾಟ ಕೊಟ್ಟಿದ್ದಾಳೆ. ಥೂ ಅಂತ ಬಿಸಾಕ್ಬಿಟ್ಟಿದ್ಲು. ಗೈಸ್, ಮರ್ಯಾದೆ ಇಲ್ಲ ಚಿಕ್ಕದಲ್ಲಿ ನನಗೆ. ಇವಳು ಐ ಮೀನ್ ನಾನಾದ್ರೆ ಮೀನ್ಸ್ ಯಾಕೆ ತಗೋದ್ರು ಮಲ್ಕೊಬಿಡ್ತೀನಿ ಅಂತ, ಏನು ಕಾಟ ಕೊಡ್ತೀನಿ ಅಂತ ಅಳ್ಕೊಳೋದು ಮಲ್ಕೊಳ್ಳೋದು ಹತ್ರ ಮಲ್ತಿದ್ದೆ ಅಂತೆ. ನಮ್ಮ ಮಹಾನ್ ವ್ಯಕ್ತಿ ಯೋಗ ಅವರು ರಾತ್ರಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಫುಲ್ ನಿದ್ದೆ ಮಾಡೋದು. ಬೆಳಗ್ಗಾಲ ರಾತ್ರಿ ಫುಲ್ಲು ಅಳೋದು. ಅದು ಅವ್ರ ಅಮ್ಮನೇ ತುಗ್ಬೇಕು, ಯಾಕೆ ತಗೋದ್ರು ಮಲ್ಕೊತಿರ್ಲಿಲ್ವಂತೆ ಅಂತ ಮಹಾನ್ ವ್ಯಕ್ತಿ. ಸೊ ಅವ್ರ ತಮ್ಮನ ಕೇಳೋಣ ರಕ್ಕನ ಬಗ್ಗೆ ಏನು ಒಪಿನಿಯನ್ ಇದೆ ಅಂತ. ಗೈಸ್, ನನ್ನ ಬಗ್ಗೆ ಹೇಳ್ರಿ ಅಂದ್ರೆ ಎಲ್ಲ ಓಡಿ ಹೋಯ್ತವ್ರಲ್ಲ ಗೈಸ್. ನೆಕ್ಸ್ಟ್ ಇನ್ನು ಎಲ್ಲರ ಹತ್ರನೂ ಕೇಳ್ಕೊಬರೋಣ ಇದು ಗೈಸ್. ಇವ್ರ ಹತ್ರ ಮಹಾನ್ VIP ದೊಡವ ಯೋಗ ಬಗ್ಗೆ ಏನಾದ್ರು ಹೇಳು. ಮರ್ಯಾದಿನೇ ಇಲ್ಲ. ನೋ ಕಾಮೆಂಟ್ಸ್ ಹೇಳೋ.
ಓಕೆ, ನೀವಾದ್ರೂ ಹೇಳಕ್ಕೆ ಯಾರು ಹೇಳ್ತಲ್ಲ ಯೋಗ ಬಗ್ಗೆ. ಇನ್ನೋಸೆಂಟ್ ಗರ್ಲ್ ಆಮೇಲೆ ಅಷ್ಟೇ ನಂಗೆ ಬಾಯ್ ಬಿಟ್ರೆ ಮಾತೇ ಬರಲ್ಲ. ಎಕ್ಸ್ಪ್ರೆಷನ್ ಎಲ್ಲ ಕೊಂದ್ಬಿಡ್ತಾಳೆ. ಆದ್ರೂ ಎಕ್ಸ್ಪ್ರೆಷನ್ ಎಲ್ಲ ಕೊಂದ್ಬಿಡ್ತಾಳೆ. ಗೊತ್ತಿದ್ರು ಗೊತ್ತಿಲ್ಲ ಅಂತ ಹೇಳ್ಕೊಂಡಿರ್ಬೇಕು. ಆತರ ಎಲ್ಲ ತೋರ್ಸ್ಕೋಬಾರ್ದು ಗೈಸ್. ಎಲ್ಲ ಮಳೆ ನೆನ್ಸಾದ್ವಿ, ನಾವು ನೆಂದಿದ್ರು ಹೋಗ್ಬಿಡ್ತಿದ್ವಿ. ಅವನೆಲ್ಲ ಇವನ್ಗೋಸ್ಕರ ಅಲ್ಲಿ ಕಾರಲ್ಲಿ ಬಾ ಅಂದ್ರೆ ನಮ್ ಜೊತೆಗೆ ಬಂದು ತಗ್ಲಾಕೊಂಡ ಮಳೆ ಗೈಸ್ ಫುಲ್ಲು. ಆಕ್ಚುಲಿ ನಂಗೆ ಮಳೆ ನಿಲ್ಬೇಕು ಅಂತ ಆಸೆ. ಹೋಗ್ಬಿಡ್ಬೋದಿತ್ತು ಅಲ್ವಕ್ಕ? ಮಳೆಲ್ಲೇ ಹೋಗ್ತಾ ಇದ್ದೀವಿ ಫೈನಲಿ. ಕ್ಯಾಮ್ರಾ ಹಾಕ್ಬಿಟ್ಟಿನಿ. ಗೈಸ್ ನೋಡಿ ಮಳೆ ಕರ್ಕೊಳ್ತಾವೆ. ಬಿಟ್ಟಲ್ಲ ನಿನ್ನ ಒಂದು ನಿಮಿಷ ಇದು, ನಾನು ಒಂದು ಸ್ಟ್ಯಾಂಡರ್ಡ್ ಬಿಟ್ಟು ತಗೋಬೇಕು. ನೀವು ನೋಡಿ ಗೈಸ್, ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗ್ತಿಲ್ವಲ್ಲೇ. ಗೈಸ್ ಡ್ರೈವರ್ಗೆ ಗೊತ್ತಾಗ್ತಿಲ್ಲ ಎಲ್ಲಿದ್ದೀವಿ ಅಂತ. ಇದು ನಮ್ಮ ಕಾಲೇಜ್ಗೆ ಹೋಗೋ ರೋಡು. ಹೌದಾ? ಫುಲ್ ಸ್ಟ್ರೈಟ್ ಆದ್ರೆ ನಮ್ಮ ಕಾಲೇಜು. ಅಯ್ಯೋ ಅಷ್ಟು ದೂರ ಬಂದಿದೀವಾ? ಅಲ್ಲೇ ತಿರ್ಗಿಸ್ಕೋಬೇಕಾಯ್ತು ಕಣೆ. ಮುಂದೆ ತಿರ್ಗಿಸ್ಕೊಳ್ಳಿ ಎಲ್ಲಾದ್ರೂ. ಏನೋ ಸಲ ಏನಾದ್ರು ಸಿಗುತ್ತೆ ತಾನೆ. ಮತ್ತೆ ನೋಡಿ ಕಾಲೇಜ್ ನನಗೆ ಏನು ಕಾಣಿಸ್ತಾ ಇಲ್ಲ. ನಂಗೆ ತುಂಬಾ ಆಸೆ ಇತ್ತು ಮಳೆ ನೆನೆಬೇಕು ಅಂತ. ಫೈನಲಿ ಕಟ್ಟೆಯೊಳಗೆ ನಮ್ಗಿಲಿ ರೋಡಲ್ಲಿ ಮಳೆ ತೋರಿಸಿ. ರೋಡಲ್ಲಿ ನೀರು ಬರ್ದಂಗೆ ಇಲ್ಲ ತಾನೆ. ಚಕ್ರದ ಸೈಡು ಹೆಂಗೆ ನೀರು ಬರ್ತದೆ ಗೊತ್ತಾ? ಸೊ ಗೈಸ್ ಮಳೆಲೆಲ್ಲ ನೆನ್ಕೊಂಡು ಫೈನಲಿ ನಾವು ಹೋಟ್ಲು ರೀಚ್ ಆಗಿದ್ರು. ನಾವು 3 ಜನ ಮಾತ್ರ ಇವತ್ತು ಬಂದ್ವಿ. ಒಂದು ವಾರ, ಒಂದು ವರ್ಷ ಬೇಕು ನೆಕ್ಸ್ಟ್ ಬರ್ತಡೆಗೆ. ನಾನು ಮಾಡಲ್ಲ. ಮನೆ ಬರ್ತದೆ ಚಿಕನ್ ಬಿರಿಯಾನಿ ಕುಚ್ಚು ಅವೆಲ್ಲ ನೀವು ಬಂದ್ಬಿಟ್ಟಿದ್ದೀರಾ ತಿನ್ಬೇಕು ಅಂತ. ಅಲ್ಲಿದ್ದೆ ನೋಡಿ ಏನ್ ಬೇಕು. ಅಲ್ಲ ನಿಮ್ಮ ಚಿಕನ್ ಐತೆ, ಎಲ್ಲ ಚಿಕನ್ ಐತೆ. ಸೇವಿಂಗ್ಸ್ ಆದ್ರೂ ಕಮ್ಮಿ ಆಗುತ್ತೆ ತಾನೆ ಅಲ್ಲಿ ತಿಂದ್ರು. ಸುಮ್ಮನೆ ನೀವು ಕೊಡ್ತಿದ್ದೆ ತಿನ್ಬೇಕು. ನನ್ನ ಫೋನ್ ತೋರಿಸ್ಬೇಡ. ಗೈಸ್ ಎಂಟು ಕಾಲ್ ತೋರಿಸ್ತಿಲ್ಲ ಅಂತ ತೋರಿಸ್ತೀನಿ. ಅವಳ ಫೋನ್ ಹೆಂಗಾಗಿದೆ. ಏಯ್ ತೋರ್ಸಷ್ಟೇ. ತೋರ್ಸೆ ಗೈಸ್ ಅವ್ಳ ಫೋನ್ ಕತೆ ನೋಡಿ ಬರೀ ಲೈನ್ ಅದೇ ಅಂಕಲ್ ಇದ್ರಲ್ಲ ಅವರು ಇಟ್ಕೊಂಡೋಗಿ ಡಾರ್ಕ್ ರೂಮ್ ಐತೆ ಒಳಗಡೆ ಅಲ್ಲಿ ಹಾಕ್ಬಿಡ್ತಾರೆ. ನಾನು ಹೆಂಗ ಅನಿಸ್ತೈತೆ? ನೀವು ಎಕ್ಸ್ಪೆಕ್ಟೇಷನ್ ಎಲ್ಲ ಹಾಳಾಯ್ತಲ್ಲ. ಕೋತ ಎತ್ತವನೆ ಗೈಸ್ ಇವನು. ಇಲ್ಲಿ ನೋಡಿಲಿ, ಇಲ್ಲಿ ನೋಡಿಲಿ ಗಣೇಶ್, ಇಲ್ಲಿ ನೋಡಿಲಿ, ಇಲ್ಲಿ ನೋಡಿಲಿ. ನಂಗೆ ಟೊಮೊಟೊ ಅಪ್ಪ ಅದೇಳು ಬಾಯ್ಬಿಟ್ಟು. ಕೊರಿಯಂಡರ್ ಅಂತ ತಿಳ್ಬೋದೆ ಅಂತೆ. ಕೊತ್ತಂಬರಿ ಸೊಪ್ಪು ಕಲ ಸೂಪು. ಅಮ್ಮ ಹೊಡಿಬಾರ್ದು ನನಗೆ. ನಮಗೆ ಟೊಮೊಟೊ ಸೂಪು. ನಿಂಗೆ ಯಾವ ಸೂಪು? ರೌಡಿಸಮ್ ಮಾಡ್ತಾನೆ ಗೈಸನು. ಖಾಲಿ ಎಲ್ಲ ಖಾಲಿ ಆಯ್ತು ಗೈಸ್. ಬಟ್ ಗಂಡ್ಬಿಟ್ಟು ಇಷ್ಟೊತ್ತ ತಿನ್ಸ್ಕೊಬಿಟ್ಟು ನನಗೆ ಹೊಡಿತಾನೀಗ. ಹಂಗೆ ಆಗ್ಬೇಕು. ಹ್ಯಾಂಡ್ ವಾಶ್ ಮಾಡ್ಕೊ ಹೋಗು. ಸೊ ಗೈಸ್ ನೋಡಿದ್ರಲ್ಲ, ಇದು ವ್ಲಾಗ್ ಆಗಿತ್ತು. ಪವ್ಯಕ ಅವ್ರ ಮನೆಗೆ ಹೋಯ್ತು, ನಾವೆಲ್ಲ ಮನೆಗೆ ಬಂದ್ವಿ. ಹೆಂಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ಫುಲ್ ವಾಚಿಂಗ್. ಪೂರ್ತಿ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.